ಡಿಆರ್ಐ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡೋದಾದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಆಗಿರಬಹುದು, ನಾರ್ಕೋಟಿಕ್ಸ್ ಆಗಿರಬಹುದು, ಶಸ್ತ್ರಾಸ್ತ್ರಗಳಾಗಿರಬಹುದು, ಮನಿ ಲಾಂಡ್ರಿಂಗ್ ಆಗಿರಬಹುದು, ಇದೆಲ್ಲದರಲ್ಲೂ ಕೂಡ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಾರೆ, ನಮ್ಮ ದೇಶದ ರಕ್ಷಣೆಯನ್ನ ಕೊಡ್ತಾರೆ ಮತ್ತು ಆರ್ಥಿಕ ರಕ್ಷಣೆಯನ್ನು ಕೂಡ ಅವರು ಒದಗಿಸ್ಕೊಡ್ತಾರೆ. ಇಲ್ಲಿ ಡಿಆರ್ಐ ಅಧಿಕಾರಿಗಳ ಹೆಸರು ಪ್ರಸ್ತಾಪ ಆಗ್ತಾ ಇರೋದು ರನ್ಯಾರಾವ್ ಕೇಸ್ನಲ್ಲಿ, ಅದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಡಿಆರ್ಐ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟೆ. ಈಗ ಚಿನ್ನ ಪತ್ತೆಯಾದ ಬಳಿಕ ಮಹಜರು ಮಾಡಿರ್ತಾರೆ ಅಧಿಕಾರಿಗಳು. ರನ್ಯಾಳ ಸ್ವಯಂ ಪ್ರೇರಿತ ಹೇಳಿಕೆಯನ್ನ ಡಿಆರ್ಐ ಅಧಿಕಾರಿಗಳ ತಂಡ ದಾಖಲಿಸಿದೆ. ಮನೆಯ ವಿಳಾಸ ಎಲ್ಲಿದೆ, ಯಾವ ಮನೆಯಲ್ಲಿ ಇರ್ತಾಳೆ, ವಿವಾಹವಾಗಿದ್ದು ಎಲ್ಲಿ, ಯಾವಾಗ, ಯಾರ ಜೊತೆ, ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ವಿಚಾರಣೆಯಲ್ಲಿ ದುಬೈ ರಹಸ್ಯ ಬಯಲಾಗಿದೆ, ಅಕ್ರಮದ ಬಗ್ಗೆ ದೃಢವಾಗಿದೆ. ರನ್ಯಾಗೆ ಆರೋಪಿ ಪಟ್ಟ ಏನ್ ಸಿಕ್ಕಿದೆಯಲ್ಲ ಅದು ಸುಮ್ಮನೆ ಸಿಕ್ಕಿಲ್ಲ. ಹಾಗಾದ್ರೆ ಅದಕ್ಕೆ ಕಾರಣವಾಗಿರುವಂತ ಪಾಯಿಂಟ್ಸ್ ಯಾವುವು ಅಂತ ವಿಜಯ್ ನಾವು ನೋಡ್ತಾ ಹೋಗೋಣ ಒನ್ ಬೈ ಒನ್. ಯಾವುದೇ ಪರ್ಮಿಷನ್ ಇಲ್ಲದಂಗೆ ಆಕೆ ಗೋಲ್ಡ್ ಅನ್ನ ಇಲ್ಲಿಗೆ ತಗೊಂಡ್ಬರ್ತಾ ಇದ್ಲು, ವಿದೌಟ್ ಪರ್ಮಿಷನ್, ವಿದೌಟ್ ಚೆಕಿಂಗ್ ಗೋಲ್ಡ್ ಬರ್ತಾ ಇದ್ದಿದ್ದು ಕನ್ಫರ್ಮ್ ಆಗಿದೆ. ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇರೋದು ಸೂಕ್ತ ಸಾಕ್ಷಿಗಳಿಂದ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಸುಮ್ಮನೆ ಬಿಟ್ಟಿರ್ತಾರಾ? 40 ಸಲ ಆಕೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾಳೆ, ಗೋಲ್ಡ್ ತಗೊಂಡ್ಬಂದಿದ್ದಾಳೆ ಅಂತಂದ್ರೆ ಯಾರಾದ್ರೂ ಒಬ್ರು ವಾಚ್ ಮಾಡ್ತಾ ಇರ್ತಾರಲ್ವಾ? ಅಲ್ಲಿ ಆಕೆ ಹೇಗೆ ಎಸ್ಕೇಪ್ ಆಗ್ತಾ ಇದ್ದಾಳೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಹೋಗಿರುತ್ತಲ್ವಾ? ಸೊ ಅದೇ ರೀತಿಯಾಗಿ ಈಕೆ ಲಾಕ್ ಆಗಿರೋದು. ದುಬೈನಿಂದ ಭಾರತಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ವೇಳೆ ಆಕೆನ ಲಾಕ್ ಮಾಡಿದ್ದಾರೆ. ಕಸ್ಟಮ್ಸ್ ಬಳಿ ಯಾವುದೇ ಪರ್ಮಿಷನ್ ತಗೊಂಡಿರೋದಿಲ್ಲ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಲಭ್ಯವಾಗ್ತಿರೋ ಮಾಹಿತಿ. ಇನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಕೆನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಮತ್ತೊಬ್ಬ ಕಾನ್ಸ್ಟೇಬಲ್ ಬಂದಿದ್ದ. ಆತನಿಗೆ ಕರೆದು ಯಾರಪ್ಪ ಪುಣ್ಯಾತ್ಮ ನೀನು ಕಳಿಸ್ಕೊಟ್ಟಿದ್ದು ಅಂತ ಹೇಳಿ ವಿಚಾರಣೆ ಮಾಡಿ ಬೇರೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮಹಜರಿನ ಸಂದರ್ಭದಲ್ಲಿ ರನ್ಯಾ ಬಳಿ ಅಕ್ರಮ ಚಿನ್ನ ಇರೋದು ದೃಢವಾಗಿದೆ. ರನ್ಯಾ ಬಳಿ 24 ಕ್ಯಾರೆಟ್ ಅಂದ್ರೆ ಅಪರಂಜಿ ಚಿನ್ನ ಅಂತ ಏನ್ ಹೇಳ್ತೀವಲ್ಲ ನಾವು, ಅದರಲ್ಲಿ ಏನೂ ಮಿಕ್ಸ್ ಆಗಿರಲ್ಲ, 24 ಕ್ಯಾರೆಟ್ ಚಿನ್ನ, ಅಂತಹ 14 kg ಗೋಲ್ಡ್ ಇರೋದು ರನ್ಯಾ ಹತ್ರ ಪತ್ತೆಯಾಗಿದೆ. ಇದೆಲ್ಲವೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಬಾಯಿ ಬಿಟ್ಟಿರುವಂತಹ ಅಂಶಗಳು. ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಮೊದಲು ರನ್ಯಾ ಅಧಿಕಾರಿಗಳ ಬಳಿ ನನ್ನ ಹತ್ರ ಚಿನ್ನ ಇಲ್ಲ, ನನಗೆ ಬಿಟ್ಬಿಡಿ ಅಂತ ಹೇಳಿದಾಳೆ. ಹಾಗಾದ್ರೆ ನಿಜಾನ ಅಂತ ಅಧಿಕಾರಿಗಳು ಅದನ್ನ ಚೆಕ್ ಮಾಡ್ಕೋಬೇಕಲ್ವಾ? ಎಲ್ಲರೂ ಯಾವ ಕಳ್ಳ ಸಿಕ್ಕಿದ್ರು ಅದನ್ನೇ ಹೇಳೋದು, ನಾನು ಮಾಡಿಲ್ಲ ಇದನ್ನ ಅಂತ. ಇನ್ನು ಪರಿಶೀಲನೆ ವೇಳೆ ಚಿನ್ನ ಪತ್ತೆಯಾಗಿತ್ತು. ಬಳಿಕ ರನ್ಯಾರಾವ್ ಅರೆಸ್ಟ್ ಆಗಿದ್ದಾಳೆ. ಆಕೆ ಗೋಲ್ಡ್ ಎಲ್ಲೆಲ್ಲಿ ಸಾಗಾಟ ಮಾಡಿದ್ಲು ಅನ್ನೋದನ್ನ ವಿಜಯ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಕೆಯ ದೇಹದ ಭಾಗದಲ್ಲಿ ಸೊಂಟ, ಕಾಲು, ಮೀನುಕಂಡ, ಕೈ, ಜೇಬು ಮತ್ತೆ ಶೂನಲ್ಲಿ ಹೇಗೆ ಚಿನ್ನ ಸಾಗಾಟ ಮಾಡ್ತಾರೆ ಅಂತಂದ್ರೆ, ಶೂನ ಕೆಳಭಾಗದ ಆ ಲೇಯರ್ ಏನಿರುತ್ತಲ್ಲ, ಆ ಸೋಲ್ ಏನಿರುತ್ತಲ್ಲ, ಆ ಸೋಲ್ನ ಕಟ್ ಮಾಡಿ ಅದರಲ್ಲಿ ಚಿನ್ನ ಸಾಗಾಟ ಮಾಡಿರುವಂತ ಅಂಶ ನೋಡಿದೀವಿ. ಮೋಸ್ಟ್ಲಿ ಈ ಕೇಸಲ್ಲೂ ಹಾಗೆ ಆಗಿರಬಹುದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.